सुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमलाचलं सर्वदेशाक्षिभूतं भावातीतं त्रिगुणरहितं श्रीसद्गुरु नित्यतं नमामि। महायोगपीठे तटे भीमरत्यं वरं पुण्डलीकाय धातो मुनीन्द्रे समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गाकरु प्रथमनमन दुसरे चरणा संताचिया कृपाधाने कथेचा विस्तार बाबाजी सद्गुरु दास तुकाराम। ओम नमो ज्ञानेश्वरा, ओम नमो ज्ञानेश्वरा, करुणाकरा दयाळा, तुमचा अनुग्रह लादलो पावन झालो चराचरी। मी कळा कुसरी काय जनेने बोलतो अति भाविका। नमो सद्गुरु तुकिया ज्ञान दीपा, नमो सद्गुरु सच्चिदानंद रूपा, नमो सद्गुरु भक्त कल्याण मूर्ते, गुरु भास्करा पूर्ण कीर्ते। गुरुर्ब्रह्मा गुरुर्विष्णु गुरुर्देवो महेश्वरा, गुरुर् साक्षात् परब्रह्म तस्मै ಶ್ರೀ ಗುರವೇ ನಮಃ। ಪ್ರಥಮದಲ್ಲಿ ಭಗವಂತನ ಚರಣಗಳಲ್ಲಿ ಅನಂತ ನಮನ ಅನುಸರಿಸಿ ಯಾವ ಅದ್ವೈತ ಸಂಪ್ರದಾಯದ ಸಮಸ್ತ ಗುರುವರರ ಶ್ರೀ ಚರಣಗಳಲ್ಲಿ ಅನಂತ ನಮನ ಅನುಸರಿಸಿ ಬಸವಾದಿ ಶರಣರ ಪ್ರಥಮರಲ್ಲಿಯೂ ಅನಂತ ನಮನವನ್ನು ಸಲ್ಲಿಸುತ್ತಾರೆ. ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವ ಎಲ್ಲ ಸಂತ ಮಾಂತರೆ, ತಾಯಂದಿರೆ, ಯೋಗಿ, ಧ್ಯಾನಿ, ಮುನಿ ತಮ್ಮೆಲ್ಲರ ಚರಣಗಳಿಗೂ ಅನಂತ ನಮನವನ್ನು ಸಲ್ಲಿಸಿ ಇನ್ನೆಯ ದಿನ ಜ್ಞಾನೇಶ್ವರ ಮಾವಲಿ ಅವರು ಯಾವ ವಿರಕ್ತ ಪುರುಷ, ವಿರಕ್ತಿ ಆಗಿರುವಂತ ಯಾರು ವೈರಾಗ್ಯ ಪ್ರಾಪ್ತಿ ಮಾಡಿಕೊಂಡಿರುವಂತ ಮನುಷ್ಯ ಮಾತ್ರ ಶ್ರವಣಕ್ಕೆ ಯೋಗ್ಯ ಅದಾನ ಅಂತ ಹೇಳಿದ್ರು. ಯಾಕಂದ್ರೆ ಈ ಜೀವನದೊಳಗ ಕ್ರಮ ಅದ. ನಾವೆಲ್ಲ ಬರ್ತೀವಿ, ಕೇಳ್ತೀವಿ, ಕ್ರಮ ಇಲ್ಲದೆ ನಾವು ಮಾಡದೇವಂದ್ರ ಅದು ನಮಗ ಲಾಭ ಆಗುವುದಿಲ್ಲ. ಅದಕ್ಕಾಗಿ ಅವರು ಎಲ್ಲಾರು ಹೇಳಿದ್ರು, ಬಹಳ ಚಂದಾಗಿ ಹೇಳಿದ್ರು. ನಮಗ ಅದು ತಿಳ್ಕೊಳಕ ನಮ್ಮಲ್ಲಿ ಮತಿ ಇಲ್ಲ. ಜ್ಞಾನೇಶ್ವರ ಮಹಾರಾಜರ ತದನಂತರ ಬಂದಂತ ತುಕಾರಾಮ್ ಮಹಾರಾಜರು ಹೇಳ್ತಾರ, ಕರಾಳತೋ ಹಿತ ಸತ್ಯಕರ ಅಂದ್ರವ್ರು. ಮಾಡೋರಿದ್ರ ಸತ್ಯ ಮಾಡ್ರಿ ಅಂದ್ರವ್ರು. ಏನ್ರಿ, ಮಾಡೋರಿದ್ರ ನಮ್ಮ ಜೀವನ ಹೆಂಗಿರ್ಬೇಕಂದ್ರ ಸತ್ಯದಿಂದ ಇರ್ಬೇಕು. ಅದಕ್ಕೆ ಇಲ್ಲಿ ವೈರಾಗ್ಯ ಅಂದ್ರ ಮಾತ್ರ ಮನುಷ್ಯನಿಗೆ ಈ ಗ್ರಂಥಗಳು ಶ್ರವಣ ಮಾಡಾಕ ಅವನಿಗೆ ಏನ್ ಅಧಿಕಾರ ಅದ ಅಂದ್ರ ವೈರಾಗ್ಯ ಆಗಿರ್ಬೇಕವ. ವೈರಾಗ್ಯ ಅಂದ್ರೆ ಏನ್ರಿ? ವೈರಾಗ್ಯ ಅಂದ್ರೆ ಯಾವ್ದಕ್ಕತ್ತಾರ? ಈ 5 ವಿಷಯಗಳಲ್ಲಿ ವಿರಾಗಿ ಆಗಿರ್ಬೇಕು. 5 ವಿಷಯಗಳು ಏನಾವು? ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ. ಈ ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಈ 5 ವಿಷಯಗಳಿಂದ ಯಾರು ವಿರಾಗಿ ಆಗಿರ್ತಾರಲ್ಲ ಆತನೇ ವೈರಾಗ್ಯ. ಅಂತ ವೈರಾಗ್ಯ ಇದ್ದವರಿಗೆ ಮಾತ್ರ ಈ ಗ್ರಂಥ ಅಧಿಕಾರಿ ಆನ. ತಿಳಿತದ ಈ ಗ್ರಂಥ ಆತನಿಗೆ, ಅಂತವ್ರಿಗೆ ತಿಳಿತದ.
ನಾವು ಏನೇನಾರು ಮಾಡಿದ್ರೆ ನಾವು ಉದ್ಧಾರ ಆಗಿಬಿಡ್ತೀವಿ ಅಂತ ತಿಳ್ಕೊಂಬಿಟ್ಟಿರ್ತೀವಿ ನಾವು. ಹಾಗಾಗಿ ಏನ್ ಮಾಡಿದ್ರು ಸಹ ನಮಗ ಅದರ ಲಾಭ ಬೇಕಲ್ಲ. ನಾವು ಸಂತರ ತರ ಗಂಧ ಹಚ್ಕೊಂಡೇವು ಅಂದ್ರೆ ಸಂತರಕ್ಕಿವೇನೂ ಇಲ್ಲ, ಸಂತರ ಜೊತೆ ಇದ್ರ ಸಂತರಕ್ಕಿವೇನೂ ಇಲ್ಲ. ನಾವು ಸ್ವತಃ ಅದರೊಳಗೆ ಇಳಿಬೇಕು. ಅವಾಗ ನಾವು ಏನು ಮಾಡಿದ್ರು ಸಹ ನಮ್ಮ ಉದ್ಧಾರ ಆಗ್ತದೆ. ಜ್ಞಾನೇಶ್ವರ ಮಾೌಲಿ ಅವರು ಏನು ಹೇಳಿದ್ರೆ ನಿನ್ನೆ ಅಂದ್ರೆ ವೈರಾಗ್ಯದ ಬಗ್ಗೆ ಹೇಳಿದರು. ವೈರಾಗ್ಯವಾಗಿರುವಂತ ಸನಕಾದಿಕರು, ಬ್ರಹ್ಮಾದಿ ಶಂಕರರು ಸದಾ ಈ ಗ್ರಂಥವನ್ನ ಶ್ರವಣ ಮಾಡ್ತಾರ ಅಂತ ನಿನ್ನೆ ದೇವರ ಹೆಸರುಗಳನ್ನ ಹೇಳಿದರು. ತ್ರೈಲೋಕ್ಯ ಬ್ರಹ್ಮದೇವ ಶಂಕರ ಅನಿ ಸನಕಾದಿಕ ಮುನಿ ಇವರೆಲ್ಲರೂ ಸಹ ಸೇವ್ಯ ಕೇಳುವಂತ ಯೋಗ್ಯ ಗ್ರಂಥ ಅನ್ನುವಂತ ಮಾತನ್ನು ಹೇಳ್ತಾ ಬಂದರು. ಇವತ್ತು 56ನೇ ಓವಿ 56, 57, 58ರಲ್ಲಿ ಏನ್ ಹೇಳ್ತಾರೆ ಚಿಂತನೆ ಮಾಡೋಣ. ಜೈಸೆ ಶಾರದೇಚಿಯೇ ಚಂದ್ರ ಕಡೆ ಮಾಜಿ ಅಮೃತ ಕಣ ಕೋವಳೆ ತೇವೆ ಚಿಂತಿ ಮನೆ ಮಾವಳೆ ಚಕೋರತಗಲೆ तिया परी श्रोताम अनुभवावी हे कथा आणि हळुवारपण चित्ता आणो नियाम हे शब्दे वीण संवादी जे इंद्रियाने नताम भोगी जे भोला आदि भोजी जे प्रमयासी. ಮೌಲ್ಯವರು ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಯಾವ ಪ್ರಮಾಣ ಶರತ್ ಋತುವಿನಲ್ಲಿ ಪೂರ್ಣ ಚಂದ್ರ ಆಗಿರ್ತಾನ ನೋಡ್ರಿ. ಶರತ್ ಋತುವಿನಲ್ಲಿ ಪೂರ್ಣ ಚಂದ್ರ, ಆ ಪೂರ್ಣ ಚಂದ್ರ ಆಗಿರುವಂತ ಸಮಯದೊಳಗ ಆ ಚಂದ್ರನ ಕಿರಣಗಳಲ್ಲಿ ಸೂಕ್ಷ್ಮ ಅಮೃತದ ಕಣಗಳಿರ್ತಾವ್ರಿ. ಚಂದ್ರನ ಆ ಸೂಕ್ಷ್ಮ ಅಮೃತ ಕಣಗಳು ಏನ್ ಮಾಡ್ತಾವ ಅಂದ್ರ ಅಮೃತ ನಮ್ಮೆಲ್ಲರ ಆ ಶರತ್ ಋತುವಿನೊಳಗಿರುವಂತ ಅಮೃತದ ಕಣಗಳು ಆ ಸಮಯದೊಳಗಿರುವಂತ ಬೆಳೆಗಳಾಗಿರಬಹುದು, ಯಾವುದೇ ಕಾಳುಗಳು, ತಾಯಿ ಗರ್ಭದಲ್ಲಿರುವಂತ ಮಗು ಸಹ ಅವು ಎಲ್ಲದಕ್ಕೂ ಏನು ಸಿಂಚನ ಮಾಡ್ತಾವ ಅಂತ ಹೇಳಿದ್ರ ಅವು ಅಮೃತದ ಕಣಗಳನ್ನ ಸಿಂಚನ ಮಾಡ್ತಿರ್ತಾವ. ಬಹಳ ಸೂಕ್ಷ್ಮ ಕೆಲಸದು. ಅಂತ ಸಮಯದೊಳಗ ಆ ಚಕೋರ ಪಕ್ಷಿ ಏನ್ ಮಾಡ್ತದ ತನ್ನ ಮಕ್ಕಳಿಗೆ ಅಂತ ಹೇಳಿದ್ರೆ ಅತ್ಯಂತ ಕೋಮಲವಾಗಿರುವಂತ ಆ ಕೋಮಲ ಭರಿತವಾಗಿರುವಂತ ಅಮೃತ ಕಣಗಳನ್ನು ಅವು ತನ್ನ ಮಕ್ಕಳಿಗೆ ಹೀರ್ಕೊಳಂಗ ಮಾಡ್ತದ ನೋಡ್ರಿ. ಅವು ಗ್ರಹಣ ಮಾಡ್ತಾವ. ಅಂತ ಅದ್ಭುತವಾದಂತ ಚಮತ್ಕಾರ. ಚಂದ್ರನ ಅಮೃತ ಕಣಗಳನ್ನ ಹೀರಿ ತನ್ನ ಮಕ್ಕಳ ಉಪಜೀವನ ಮಾಡಿಸುವಂತ ಚಕೋರ ಪಕ್ಷಿ. ಹಾಗೆ ಶ್ರೋತ್ರ ವಕ್ತ ಹೆಂಗರಿರ್ಲಿ, ಶ್ರೋತ್ರ ಹೆಂಗಿರ್ಬೇಕು ಗೊತ್ತೇನ್ರಿ? ಕೇಳಮವ ಆ ಗೀತೆಯ ಪ್ರೇಮ ತತ್ವ ಅನುಭವ ಅತ್ಯಂತ ಕೋಮಲ. ಆ ಚಂದ್ರನ ಅಮೃತ ಕಣಗಳಿದ್ದಂಗ ಗೀತೆಯ ಕೋಮಲತ ಹೆಂಗಿರ್ತದ್ರಿ? ಹಾಗೆ ಆ ಗೀತೆಯ ಶ್ರವಣ ಮಾಡುವಂತ ಶ್ರೋತ ಪ್ರೇಮ ಭಕ್ತಿ ತತ್ವ ಅನುಭವ ಅತ್ಯಂತ ಕೋಮಲ ಇರ್ಬೇಕು. ಆ ಚಿತ್ತದೊಳಗ ಶ್ರವಣ ಹೆಂಗ ಮಾಡ್ಬೇಕವ? ಅವನಲ್ಲಿ ಶ್ರವಣ ಮಾಡ್ಲಿಕ್ಕೆ ಅಷ್ಟು ಸರಳ ಇರುವುದಿಲ್ಲ, ಬಹಳ ಸೂಕ್ಷ್ಮದ್ರಿ ಭಗವದ್ಗೀತಾ. ಹೇಗೆ ಭಗವದ್ಗೀತೆಯಲ್ಲಿ ಅತ್ಯಂತ ಶ್ರವಣವಾಗಿರುವಂತ ಮನುಷ್ಯರು ನಾವು ಭಗವದ್ಗೀತೆ ಕೇಳಾಕತ್ತೀವ್ರಿ ಅನ್ನಕ್ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರ, ನಮ್ಮೊಳಗೆ ಇರೋದು ಏನದವು? ನಾವು ಇಂದ್ರಿಯ ಜೊತೆಗಿದೀವಿ. ಆ ಇಂದ್ರಿಯ ಅಧೀನದಲ್ಲಿರುವವರು ಆ ಇಂದ್ರಿಯಗಳು ಏನಾದ್ರೂ ಶ್ರವಣಕ್ಕೆ ನಮಗ್ ಯೋಗ್ಯ ಮಾಡ್ತಾವ? ಇಲ್ಲ. ಶಬ್ದದ ಅರ್ಥ ನಮ್ಮಲ್ಲಿ ತಿಳಿಬೇಕಲ್ಲ.
ಅಲ್ಲಿ ಜ್ಞಾನ ಭಕ್ತಿ ಪ್ರೇಮ ಶ್ರವಣ ಇದ್ರೆ ಮಾತ್ರ ಅದು ಜ್ಞಾನ ಇರಬೇಕು, ಭಕ್ತಿ ಪ್ರೇಮ. ನಮಗೆ ಜ್ಞಾನ ಭಕ್ತಿ ಪ್ರೇಮ ಎದುರು ವಿಷಯ ವಾಸನದೊಳಗವು ಭೋಗ್ತು ಭೋಗದ ವಿಚಾರದ ಅಂತ ಭೋಗದ ವಿಚಾರ ಇದ್ದವರಿಗೆ ಇಲ್ಲೆಲ್ಲಿ ಗ್ರಂಥ ತಿಳಿತದ. ಅದಕ್ಕಾಗಿ ಇದರ ಅರ್ಥ ತಿಳಿಬೇಕಾಗಿತ್ತಂದ್ರೆ ನಮ್ಮಲ್ಲಿ ಹೆಂಗಿರ್ಬೇಕು ಅಂದ್ರ, ಯಾವ ತರ ಚಕೋರ ಪಕ್ಷಿಗಳು ಚಂದ್ರನ ಕಿರಣಗಳನ್ನ ಆ ರೇಣು ಯಾವ ತರ ಅದನ್ನ ಗ್ರಹಣ ಮಾಡ್ತದಲ್ಲ ಹಂಗ, ಅದೇ ಪ್ರಮಾಣವಾಗಿ ಕಮಲದ ಮೇಲೆ ಇರುವಂತ ರೇಣು ಕಮಲ ಹೂವಿಗೆ ತಿಳಿಯದ ಹಾಗೆ, ಕಮಲ ಹೂವಿಗೆ ತಿಳಿಯದೆ ಹಾಗೆ ಸ್ಪರ್ಶ ಮಾಡದೆ ಅದು ತನ್ನ ಮಕರಂದವನ್ನ ಹೀರ್ಕೊತದ, ಅದರ ಮಕರಂದ ಹೀರ್ಕೊತದ. ಅದೇ ಪ್ರಮಾಣವಾಗಿ ನಾವು ಏಕನಿಷ್ಠೆಯಿಂದ ಈ ಗ್ರಂಥದ ಶ್ರವಣಕ್ಕೆ ನಾವು ಅಧಿಕಾರಿ ಆಗಬೇಕಾಗ್ತದೆ. ಯಾಕಂದ್ರೆ ನಾವೆಲ್ಲರೂ ತಿಳ್ಕೊಂಡ್ಬಿಟ್ಟಿರ್ತೀವಿ, ನಾವು ದಿನ ಭಗವದ್ಗೀತೆ ಕೇಳಾಕತ್ತೀವ್ರಿ, ಭಗವದ್ಗೀತೆ ಕೇಳ್ತೀವಿ. ನಾವು ಕೇಳೋದ್ರಿಂದ ಏನು ಮಾಡ್ಕೊಂಡಿವಿ ಅನ್ನೋದನ್ನ ನಾವು ಬಹಳಷ್ಟು ವಿಚಾರ ಮಾಡ್ಬೇಕಾಗ್ತದೆ. ಪ್ರತಿಯೊಬ್ಬರು ನಮಗೇನ್ ಲಾಭ ಆತಿದ್ರಿಂದ ನಾವ್ ಏನ್ ಕಲ್ತೇವೆ ವಿಚಾರ ಮಾಡೋದು. ಹಾಗಾಗಿ ಶ್ರವಣ ಹೆಂಗಿರ್ಬೇಕ್ರಿ ಅಂತ ಹೇಳಿದ್ರ, ಶ್ರವಣ ನಂಬಲ್ಲಿ ಶ್ರದ್ಧೆ ಇರ್ಬೇಕತ್ತಾರ. ಶ್ರದ್ಧೆ ಇದ್ರೆ ಮಾತ್ರ ಶ್ರವಣ. ಶ್ರದ್ಧೆ ಇಲ್ಲದೆ ಇದ್ರ ಅದು ಶ್ರವಣ ಆಗುವುದಿಲ್ಲ. ಇದೇ ಪ್ರಕಾರ ಶ್ರೋತೃಗಳು ನಿಷ್ಕಾಮ ಉಳ್ಳವರಾಗಿ ಕುಶಾಗ್ರ ಬುದ್ಧಿಯಿಂದ ಈ ಭಗವದ್ಗೀತೆ ಅನುಭವ ತೆಗೆದುಕೊಳ್ಳಬೇಕು. ನಿಷ್ಕಾಮ ಏನ್ರಿ? ನಿಷ್ಕಾಮ ಅನ್ನುವಂತ ಶಬ್ದ ಏನು? ಯಾವುದನ್ನು ಅಪೇಕ್ಷೆ ಇಲ್ಲದೆ ನನಗೆ ಏನು ಲಾಭ ಆಗಿತ್ತು, ನನಗೆ ಕೇಳಿದ್ರೆ ನನಗೇನು ಪ್ರಾಪ್ತಿ ಆಗ್ತದ, ಹೀಗೆ ಮನಸ್ಸಿನೊಳಗ ಯಾವುದೇ ಕಾಮನೆ ಇಲ್ಲದೆ ನಿಷ್ಕಾಮ ಉಳ್ಳವರು ಅಷ್ಟ ಶ್ರದ್ಧೆಯಿಂದ ಭಗವದ್ಗೀತೆ ಅನುಭವವನ್ನು ತೆಗೆದುಕೊಳ್ಬೇಕಾಗ್ತದೆ. ಬರೇ ಶಬ್ದ ಜ್ಞಾನ ಆದ್ರೆ ಆಗುವುದಿಲ್ಲ. ಆ ಪರಮತತ್ವ ಶಬ್ದಾತೀತ. ಪರಮತತ್ವ ಹೆಂಗದ್ರಿ? ಶಬ್ದಾತೀತ. ಆ ಶಬ್ದಾತೀತ ಇರುವಂತ ಪರಮತತ್ವ ತಿಳಿಯಲಿಕ್ಕೆ ಕಠಿಣದಲ್ಲಿ ಬಹಳ ಕಠಿಣದ ಅಂತಾರ. ಈ ಗೀತೆ ಕತೆ ಮಾತನಾಡುವುದು ಬಿಟ್ಟು ವಿಚಾರ ಮಾಡ್ಬೇಕತ್ತಾರ. ನಾವೆಲ್ಲರೂ ಮಾತಾಡ್ತೀವಿ, ಮಾತನಾಡೋದನ್ನ ಬಿಟ್ಟು ವಿಚಾರ ಮಾಡ್ರಿ. ಇದು ಇಂದ್ರಿಯಗಳಿಗೆ ತಿಳಿಯಗೊಡದೆ ಅನುಭವ ತೆಗೆದುಕೊಳ್ಬೇಕತ್ ನಾವು. ಚಂದ್ರನ ಶರತ್ ಋತುವಿನಲ್ಲಿ ಚಂದ್ರನ ಕಿರಣಗಳು ಅಮೃತವನ್ನು ಹೇಗೆ ಚಕೋರ ಪಕ್ಷಿ ತಗೋತೋ ಹಾಗೂ ಇಂದ್ರಿಯಗಳಿಗೆ ತಿಳಿಯಗೊಡದೆ ಇದರ ಅನುಭವ ತೆಗೆದುಕೊಳ್ಬೇಕು. ಇದರ ರಹಸ್ಯವನ್ನು ತಿಳಿಯಬೇಕಂತ ನಾವೇನ್ ಮಾಡ್ಬೇಕ್ರಿ? ಇದರ ರಹಸ್ಯ ತಿಳಿಯಬೇಕು. ಆಗ ಶಬ್ದವಿಣ ಸಂವಾದಿಜೆ ಇಂದ್ರಿಯಾ ನೇಣಿತ ಭೋಗಿಜೆ ಬೋಲಾ ಆದಿ ಝುಂಬಿಜೆ ಪ್ರಮೇಯಾಸಿ. ನಾವು ಇಂದ್ರಿಯಗಳನ್ನ ಯಾವಾಗ ನಾವು ಆ ತರ ನಮ್ಮಲ್ಲಿ ಶ್ರದ್ಧೆ ಇರ್ತದ, ಆಗ ನಾವು ಏನ್ ಮಾಡ್ತೀವ್ರಿ? ರಹಸ್ಯ ತಿಳ್ಕೋತೀವಿ. ಆ ರಹಸ್ಯ ತಿಳಿಬೇಕಂತಾನೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ನಮ್ಮಲ್ಲಿ ಅಂತ ನಿಷ್ಠೆ ಇರಬೇಕಾಗ್ತದೆ. ಆಗ ಯಾವ ಪ್ರಕಾರ ನಿಷ್ಕಾಮದ ಒಂದು ದೃಷ್ಟಾಂತ ಹೇಳ್ಬೇಕಾಗಿತ್ತಂದ್ರ, ಒಬ್ಬ ಮನುಷ್ಯ ಏನ್ ಮಾಡಿದ್ದ ಅಂತ ಹೇಳಿದ್ರ, ಆತೆಲ್ಲ ಜ್ಞಾನಿ ಇದ್ದ, ಅಜ್ಞಾನಿಗಳ ಜೊತೆ ಸೇರ್ಕೊಂಡು ಶ್ರೀಮಂತನು ಇದ್ದ. ಶ್ರೀಮಂತ ಇದ್ರು ಸಹ ಅಜ್ಞಾನಿಗಳ ಜೊತೆ ಸೇರಿ ಸಾಲ ಮಾಡ್ಕೊಂಡ, ಇದ್ದ ಸಂಪತ್ತವನ್ನು ನಾಶ ಮಾಡಿಕೊಂಡು
ಏನ್ ಮಾಡದ, ತಾನು ದುಡಿಲಿಕ್ಕಿದ್ದ ಹತ್ತದ, ಯಾರೋ ಹತ್ತಿರ ದುಡಿತಿದ್ದ, ಸಾಲರ ಬಹಳ ಆಗಿತ್ತು, ದುಡಿತಿದ್ದ. ಇನ್ನು ಆ ವರ್ಷಕ್ಕ ತಿಂಗಳಿಗೆ 200 ರೂಪಾಯಿಯನ್ನು ಕೊಡ್ತಿದ್ದ ಆತ. ಈಗ 200 ರೂಪಾಯಿ ಕೊಟ್ರ ಇವಂದೆಲ್ಲಿ ಸಾಲ ಬಗೆಹರಿಬೇಕು. ಅದಕ್ಕೆ ಯಾರೋ ಒಬ್ರು ಹಿತಚಿಂತಕರು ಆತನಿಗೆ ಹೇಳಿದ್ರು, ಇಲ್ಲಿ ಯಾಕೆ ದುಡಿತಾ ಇದಿ, ಈ ಪಕ್ಕದ ಊರಿನಾಗ ಒಬ್ರು ದೊಡ್ಡ ಸಾಹುಕಾರ ಆನ, ಆ ವಿಷ್ಣುಗುಪ್ತ ಅನ್ನುವಂತ ಸಾಹುಕಾರ ಹಾನ, ಆತನ ಹತ್ರ ದುಡಿ, ಬಹಳ ದೊಡ್ಡ ಸಾಹುಕಾರ ಆನ. ಆದ್ರ ಒಂದ ನೆನಪಿರ್ಲಿ ಅಂದ್ರು, ಏನಪ್ಪಾ ಅಂತ ಹೇಳಿದ್ರ ನಿಷ್ಕಾಮ ಭಾವದಿಂದ ದುಡಿ. ನೋಡ್ರಿ, ದುಡಿಮೆ 2 ತರ ಇರ್ತದ, ಸಕಾಮ ನಿಷ್ಕಾಮ. ಶ್ರವಣನು ಸಹ 2-3 ತರ ಇರ್ತಾವ, ಸಕಾಮ ನಿಷ್ಕಾಮ. ಅಲ್ಲಿ ಹೆಂಗ ದುಡಿ ಅಂತ ಹೇಳಿದ್ರೆ ನಿಷ್ಕಾಮ ಭಾವದಿಂದ ಏನೂ ಬೇಡಬೇಡ, ಏನೂ ಬೇಡಲಾರ್ದ ಆತನ ವಿಶ್ವಾಸ ಗಳಿಸ್ಕೋ. ನಿಷ್ಕಾಮ ಭಾವದಿಂದ ಮನುಷ್ಯನಿಗೆ ಆ ಸಾಹುಕಾರನ ವಿಶ್ವಾಸ ಆತು, ನಿನ್ನ ಕಡೆ ಆತನ ದೃಷ್ಟಿ ಏನ್ರ ಬಿತ್ತಂದ್ರ ನಿಂದ ಎಲ್ಲಾ ಸಮಸ್ಯೆ ಬಗೆಹರಿತದ ಅಂದಾತ. ಯಾರು? ಹಿತಚಿಂತಕರು. ಈತ ಆ ಸಾಹುಕಾರನ ಬಲ್ಲಿ ದುಡಿತಿದ್ದ. ಸಾಹುಕಾರಿಗೆ ಹೇಳ್ದ, ಎಷ್ಟು ಕೊಡ್ಬೇಕಂತ ಸಾಹುಕಾರ ಕೇಳಿದಾಗ, ನನಗೆ ಏನೂ ಕೊಡ್ಬೇಡ್ರಿ, ಒಂದ್ ಜೊತೆ ಬಟ್ಟಿ ಕೊಟ್ರ ಸಾಕು, 2 ಹೊತ್ತು ಊಟ ಕೊಟ್ರ ಸಾಕು ಅಂದ. ಸಾಹುಕಾರ ಕೆಲಸ ಕೊಟ್ಟ, ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಿದ್ದ. ಈ ದುಡಿಯುವುದನ್ನು ನೋಡಿ ಸಾಹುಕಾರನಿಗೆ ಇವನ ಮೇಲೆ ಏನು ಬಂತ್ರಿ, ವಿಶ್ವಾಸ ಬಂದ ತಕ್ಷಣ ಈತನಿಗೆ ಲೆಕ್ಕ ಪತ್ರ ಮಾಡುವಂತ ಕಾರ್ಕೂನ್ ಕೆಲಸ ಕೊಟ್ಟ. ಲೆಕ್ಕ ಪತ್ರ ಮಾಡುವಂತ ಕೆಲಸ ಕೊಡಾನ. ಆ ಊರಾಗ ಮಂದಿ ಸಾಲ ಕೊಟ್ಟವ್ರು ನೋಡಿದ್ರು, ಈಗೇನ್ ದೊಡ್ಡ ಕಾರ್ಕೂನ್ ಆಗ್ಯಾನ, ನಮ್ಮ ಸಾಲ ಬಡ್ಡಿ ಸಮೇತ ಕೊಡ್ತಿರ್ಬೇಕು ಅಂತ ಅವ್ರು ತಿಳ್ಕೊಂಡಿದ್ರು. ತಿಳಿದಿದ್ರು, ವರ್ಷ ಹೋತು, 2 ವರ್ಷ ಹೋತು, 3 ವರ್ಷ ಹೋತು, ಸಾಲ ಏನ್ ಕೊಡ್ಲಿಲ್ಲ ಈತ. ಕೊಡ್ಲಾರ್ದ ಸಮಯದೊಳಗ ಒಂದು ದಿನ ಒಬ್ಬಾತ ಸಾಲ ಕೊಟ್ಟವ್ರು ಯಾಕೆ ಕೇಳ್ತಾರ, ಎಲ್ಲೋ ಒಂದು ಕಡೆ ಕಾರ್ಯಕ್ರಮದೊಳಗ ಈತ ಹೋಗಿದ್ದ, ಮುನ್ಸೂಪಾಗಿ, ದೊಡ್ಡ ಮುನ್ಸೂಪಾಗಿದ್ದ. ಇನ್ನೇನು ನಮ್ಮ ಬಡ್ಡಿ ಗಂಟ ಕೊಡ್ತಾರತ್ತ ಅವ್ರು ತಿಳ್ಕೊಂಡಿದ್ರು, ಈ ತರ ದುಡ್ಡ ಕೊಡವಲ್ಲ. ಅವ್ರು ಏನ್ ಮಾಡಿರು, ಒಂದು ದಿನ ಈತನ ಹಾದ್ಯಾಗ ನಿಲ್ಲಿಸಿ, ಅಲ್ಲೋಪ ಮತ್ತ ನೀನರ ಮುನ್ಸೂಪಾಗಿ ನಮ್ಮ ಬಡ್ಡಿ ಸಮೇತ ದುಡ್ಡು ಕೊಡೋದು ಬಿಟ್ಟು ಹಂಗ 3 ವರ್ಷ ಆತ, ಇನ್ನೂ ಅದರ ಬಡ್ಡಿ ಬೆಳಿತಾದ, ನಿನಗೇನ್ರ ಸ್ವಲ್ಪ ಏನಾರ ಅದ ಇಲ್ಲ ಅಂತ ಹೇಳಿ ಮಾತಿಗೆ ಬಹಳ ಬೈದ್ರು. ಬಹಳ ಬೈದ್ರು. ಆ ಮಾತುಗಳು ಈತನಿಗೆ ಘಾಸಿ ಮಾಡೋದು, ಮಾತುಗಳು ಘಾಸಿ ಆದವು. ಆಗ ಈತನಿಗೆ ಬಹಳ ಮನಸ್ಸಿಗೆ ವ್ಯಥೆ ಆಗನ ಬಯಸ್ಕೊಂಡು ಬಂದಾಗ ಈತನ ಮುಖದ ಕಳೆ ಏನಾಗಿತ್ರಿ, ಮುಖದಲ್ಲಿ ಕಳೆ ಇರಲಿಲ್ಲ, ಚಿಂತೆ ಆವರಿಸಿತ್ತು, ಗ್ಲಾನಿಯಲ್ಲಿದ್ದ. ಇಂಥ ಗ್ಲಾನಿಯಲ್ಲಿದ್ದ ಸ್ಥಿತಿಯಲ್ಲಿ ನೋಡಿದಂತ ಸಾಹುಕಾರ ಕೇಳ್ದ, ಯಾಕ್ರಿ ಮುನ್ಸೂಪವ್ರ ಲಕ್ಷಣ ಹಿಂಗದಲ್ಲ ಅಂತ ಕೇಳಿದಾಗ ಆಗ ಹೇಳ್ತಾನ, ಹಿಂದ ಅಜ್ಞಾನದೊಳಗ ಅಜ್ಞಾನಿಗಳ ಸಂಘದಲ್ಲಿ ಸೇರಿ ನಾನು ಏನಾಗಿದ್ದೆ ಅಂತ ಹೇಳಿದ್ರ, ಶ್ರೀಮಂತ ಇದ್ದೆ. ಆ ಶ್ರೀಮಂತಿಕೆ ಮದದೊಳಗ ನಾನು ಅಜ್ಞಾನ ಜೊತೆ ಸೇರಿ ಸಾಲ ಮಾಡ್ಕೊಂಡಿನಿ, ಸಾಲಾಗ್ಯದ. ಆ ಸಾಲಗಾರರು ಇವತ್ತು ಸಿಕ್ಕಿರು, ಸಿಕ್ಕಾಗ ನನಗೆ ದುಡ್ಡು ಕೇಳಿರು, ಬಹಳ ಬೈದ್ರು ಅಂತ ಹೇಳುದು. ಆಗ ಸಾಹುಕಾರ ಹೇಳ್ತಾರ, ಅಲ್ಲಪ್ಪ ಮುನ್ಸೂಪ, ಇಟ್ಟು ಶ್ರದ್ಧೆ ನಿಷ್ಕಾಮದಿಂದ ದುಡ್ಯಾವ ನೀನು, ಮತ್ತ ಈ ವಿಷಯ ನನಗೆ ಯಾಕೆ ಹೇಳಲಿಲ್ಲ? ನನಗೆ ಹೇಳಿದ್ರ ನೀನ್ ಎಲ್ಲಾ ಸಮಸ್ಯೆ ನಾನು ಬಗೆಹರಿಸ್ತಿದ್ನಲ್ಲ ಅಂದ್ರ. ತಗೊಂಬ, ನಿನ್ನ ಪುಸ್ತಕ ಇಲ್ಲದ
ಆ ಕೊಡು ತಗೊಳ್ಳೋ ಪುಸ್ತಕರೇ ಎಲ್ಲದ ತಗೊಂಬಾ ಅಂದ. ಆಗ ಪುಸ್ತಕ ತಂದು ಕೊಟ್ರು. ನೋಡಿದ್ರು ಪುಸ್ತಕಲ್ಲಿ ಎಷ್ಟು ಜನರಿಗೆ ಕೊಡುದಿತ್ತು, ವ್ಯಾಪಾರ ಎಷ್ಟು ಸಾಲ ಇತ್ತು, ಎಲ್ಲಾ ಸಾಲ ಕೊಟ್ಟು ಕಳಿಸಿರು. ಒಂದು ಮಾತು ಗೊತ್ತಾಗಿದ್ದಕ್ಕೆ ಸಾವುಕಾರ ಏನ್ ಮಾಡಿರು, ಈತನು ಎಲ್ಲೆಲ್ಲಿ ಸಾಲ ಇತ್ತು ಬಡ್ಡಿ ಸಮೇತ ಎಲ್ಲಾ ಸಾಲ ಕೊಟ್ರು. ಎಲ್ಲಾ ಸಾಲ ಕೊಟ್ಟ ಮೇಲೆ ಆತನ ಮುಂದ ಆ ಪುಸ್ತಕ ಏನು ಬರೆದಿಟ್ಟಿದ್ರಲ್ಲ, ಆತನ ಪುಸ್ತಕ ಹರಿದು ಹೋಗದ್ರು. ಇದು ಏನ್ರಿ ದೃಷ್ಟಾಂತ. ಇದ್ರ ಸಿದ್ಧಾಂತ ಏನು ಅಂತ ಹೇಳಿದ್ರ, ಆ ಸಾಲಗಾರ ಯಾರಿದ್ದ, ಸಾಲ ಯಾರು ಮಾಡಿದ್ದ ಅಂತ ಹೇಳಿದ್ರೆ ಅಜ್ಞಾನಿ ಜೀವ. ಈ ಶರೀರ ಒಳಗ ಈ ನಾ ಅನ್ನುವಂತ ಅಜ್ಞಾನಿ ಜೀವ ಅಹಂಕಾರದೊಳಗ ಸಾಲ ಮಾಡಿರ್ತಾನ. ಮತ್ತಿಲ್ಲಿ ಕೆಟ್ಟ ಗೆಳೆಯರು ಯಾರ್ರಿ ಅಂತ ಹೇಳಿದ್ರೆ ಹೊರಗಿನವ್ರು ಯಾರು ಇಲ್ಲ, ಈ 10 ಮಂದಿ ಇಂದ್ರಿಯ ಅದಾವಲ್ಲ, ಈ 10 ಮಂದಿ ಇಂದ್ರಿಯಗಳು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ವಿಷಯಗಳು. ಈ 5 ವಿಷಯಗಳ ಜೊತೆಗೆ ಇರುವಂತ ಮನುಷ್ಯ ಈತ ಇವರ ಜೊತೆಗೆ ಬಿದ್ದು ತನ್ನ ಆತ್ಮಬೋಧ ಎಂಬ ಶ್ರೀಮಂತಿಕೆಯನ್ನು ಮರೆತಿರ್ತಾನೆ. ಆತ್ಮಜ್ಞಾನ ಎಂಬ ಶ್ರೀಮಂತಿಕೆ ಮರೆತು ಅಜ್ಞಾನಿ ಆಗಿರುವಂತ ಜೀವ ಸಾಲಗಾರನಾಗಿದ್ದ. ಇನ್ನ ನಿಷ್ಕಾಮ ಭಾವದಿಂದ ದುಡಿ ಅಂತ ಹೇಳಿದವರು ಯಾರು ಅಂತ ಹೇಳಿದ್ರೆ ಸದ್ಗುರು. ಸದ್ಗುರುವಿನ ಹತ್ರ ಶರಣಾದ, ಗುರು ದೀಕ್ಷೆ ತಗೊಂಡ. ಆಗ ಗುರು ಹೇಳ್ತಾನ, ಎಷ್ಟರ ಕಷ್ಟ ಪಡ್ತೀವೋ, ಎಷ್ಟರ ಕಷ್ಟ ಪಡವ, ಎಷ್ಟರ ದುಡಿತಿ, ನೀನು ಭಗವಂತನಾಗಿರುವಂತ ಆ ಸಾವುಕಾರನೇ ಭಗವಂತ, ಅವನಿಗಾಗಿ ದುಡಿ, ನಿಷ್ಕಾಮ ಭಾವದಿಂದ ದುಡಿ. ಆಗ ನಿಷ್ಕಾಮ ಭಾವದಿಂದ ದುಡಿದ ಆ ಸಾವುಕಾರ ಯಾರು ಅಂತ ಹೇಳಿದ್ರೆ ಜನ್ಮ ಮರಣಕ್ಕ ಕಾರಣವಾಗಿರುವಂತ ನಮ್ಮ ಯಮದೇವರು. ಇನ್ನ ಆ ಸಾಲ ಯಾವುದ್ರಿ ಅಂತ ಹೇಳಿದ್ರೆ ಜನ್ಮ ಮರಣ. ಜನ್ಮ ಮರಣ ಎಷ್ಟು ಸಲ ಹುಟ್ಟಿವಿ, ಎಷ್ಟು ಸಲ ಬಂದಿವಿ ಅಂತ ಲೆಕ್ಕ ಇಲ್ಲದ ನಮಗೆ. ಆಗ ಆ ಬರೆದಿಟ್ಟಿರುವಂತ ಪುಸ್ತಕ ಏನು ಅಂತ ಹೇಳಿದ್ರೆ ಲಲಾಟ ಪತ್ರಿಕೆ. ಎಷ್ಟು ಜನ ತಾಯಿಂದರಾಗ್ಯಾರೋ, ಎಷ್ಟು ಜನ ಮಕ್ಕಳಾಗ್ಯಾರೋ, ಎಷ್ಟು ಸಂಸಾರ ಮಾಡಿವೋ ಲೆಕ್ಕಿಲ್ಲ. ಆದ್ರೂ ಸಹ ಇನ್ನ ಎಷ್ಟು ಭ್ರಾಂತಿ ನಮಗ. ನೋಡ್ರಿ, ನಾವ್ ಈಗಲೂ ಗುರು ದೀಕ್ಷೆ ತೊಳಕ್ ತಯಾರಿಲ್ಲ, ಗುರುವಿನ ಹತ್ರ ಹೋಗಕ್ ತಯಾರಿಲ್ಲ. ಇನ್ನ ಬದುಕ್ತೀವನು ಆಸೆ ಅದ ನಮಗ, ಇನ್ನ ನಾಳೆಗೆ ಬದುಕ್ತೀವನು ಅಂತ ಆಸೆ ಅದ. ಇನ್ನು ಸಂಸಾರ ಮಕ್ಕಳಿಗಾಗಿ ಸಂಸಾರಕ್ಕಾಗಿ ರಾತ್ರಿ ಹಗಲು ಚಿಂತೆ ಮಾಡ್ತಾರ. ಶರಣರ ಗತ್ರೆ ನಟನೆ ಮಾಡ್ತಾರ. ಮತ್ ಶರಣರ ಸಂತರಗತೆ ನಟನೆ ಮಾಡಿ ನಾವು ಸಂಸಾರಕ್ಕಾಗಿ ದುಡಿದ್ರೆ ನಮ್ಮ ಭಗವಂತ ಏನಾರ ಸಾಲ ತೀರಿಸ್ತಾನ? ಸಾಧ್ಯನೇ ಇಲ್ಲ. ಹಾಗೆ ಆ ಬ್ರಹ್ಮ ದೇವರು ಈ ಜೀವನಿಗೆ ಎಷ್ಟಂತ ದುಡಿತೀವೋ ಎಷ್ಟತ್ತ ಸಾಲ ಮಾಡ್ತೀಯ ಅಂತ ಲಲಾಟ ಪತ್ರಿಕೆ ಹರಿದು ಹಾಕಿದ. ಆ ಸಾಲದ ಪತ್ರೆ ಹರಿದು ಹಾಕಿ ಈಗ ಆತ ನಿಶ್ಚಿಂತನಾದ. ನಿಶ್ಚಿಂತಾಗಿ ಈಗ ಹೆಂಗದಾನಪ್ಪ ಅಂತ ಹೇಳಿದ್ರ, ತನ್ನ ಸ್ವಸ್ವರೂಪದೊಳಗ ಜನ್ಮಿಲ್ಲ, ಮರಣಿಲ್ಲ, ಹುಟ್ಟಿಲ್ಲ, ಸಾವಿಲ್ಲದಂತ ಆತ ಹೆಂಗದನ್ರಿ ಅಂತ ಹೇಳಿದ್ರ ಅಜೋ ನಿತ್ಯಂ ಶಾಶ್ವತಂ ನ ಹನ್ಯತೆ ಅನ್ಯಮಾನೇ ಶರೀರೇ. ಅಜೋ ನಿತ್ಯಂ ಶಾಶ್ವತಂ. ಇಲ್ಲಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾನಿ ನವಾತಿ ಗ್ರಹಣಾನಿ ನರೋಪರಾಣಿ ತಥಾ ಶರೀರಾಣಿ. ಹಂಗ ಜೀವಕ್ಕ ಹುಟ್ಟಿಲ್ಲ, ಸಾವಿಲ್ಲ. ಆ ಲಲಾಟ ಪತ್ರಿಕೆ ಹರಿದು ಹಾಕದ ಯಮದೇವರು. ಹಂಗ ಲಲಾಟ ಪತ್ರಿಕೆ ಹರಿದು ಹಾಕಿದ್ರು, ಅಲ್ಲಿ ಜನ್ಮ ಮರಣದ ಚಕ್ರವೇ ಬಿಡುಗಡೆ ಆತು. ಹಂಗ ಈ ಜೀವ ಭ್ರಾಂತಿ ಒಳಗೆ ಏನ್ ಮಾಡ್ತದ ಅಂತ ಹೇಳಿದ್ರ ಇಟ್ಟು ಸರಳ ಶ್ರವಣ ಮಾಡಲ್ಲ. ಇಲ್ಲಿ ಶ್ರವಣ ಅಂತ ಶಬ್ದ ಬಂದದ್ರಿ. ಹೆಂಗ ಮಾಡ್ಬೇಕ್ರಿ ಶ್ರವಣ? ಯಾವ ಪ್ರಕಾರ ಭ್ರಮರವು ಕಮಲ ದಳಕ್ಕೆ ತಿಳಿಯಗೊಡದಂತೆ ಹೇಳ್ತಾರ ಅವರು. ಕಮಲ ದಳಕ್ಕೆ ತಿಳಿಯಗೊಡದಂತೆ ಹೀಗೆ ತತ್ವ ಸೇವನೆಯನ್ನ ಮಾಡಬೇಕು. ಹೆಂಗ ಪುಷ್ಪ ರೇಣುವನ್ನು ಸೇವಿಸ್ತದದು ಭ್ರಮರ, ಈ ಪದ್ಧತಿಯಲ್ಲಿ ಈ ಗ್ರಂಥದ ತತ್ವ ಸೇವನೆಯನ್ನ ಮಾಡಬೇಕಾಗ್ತದ. ತತ್ವ ಸೇವನೆ ಹೆಂಗ್ ಮಾಡ್ಬೇಕ್ರಿ?
ಈ ಪ್ರಕಾರವಾಗಿ ಕಮಲ ದಳಕ್ಕೆ ತಿಳಿಯದಂತೆ ಆ ರೇಣುವನ್ನು ಹೀರುವಂತ ಭ್ರಮರ ಹಂಗ ನಾವು ಈ ಭಗವದ್ಗೀತೆಯಲ್ಲಿರುವಂತ ತತ್ವಾರ್ಥದ ಶ್ರವಣಕ್ಕೆ ನಾವು ಅಧಿಕಾರಿ ಆಗಿರ್ಬೇಕಾಗ್ತದೆ. ಯಾಕಂದ್ರೆ ಶ್ರವಣ ಏನ್ರಿ, ಯಾವುದು ಶ್ರವಣದೊಳಗೆ ನಮಗೆ ಶ್ರದ್ಧೆ ಇರ್ಬೇಕಾಗ್ತದೆ. ಶ್ರವಣ, ಮನನ, ನಿಧಿಧ್ಯಾಸ, ಅಭ್ಯಾಸ, ಶ್ರವಣ. ಅಲ್ಲಿ ವಕ್ತಾ ಏನ್ ಅದನ್ನ ಶ್ರೋತ್ರಾನು ಅಷ್ಟ ಅದ್ಭುತವಾಗಿರ್ಬೇಕು. ಶ್ರೋತ್ರತ್ವ ಆ ಶ್ರವಣ ಮಾಡುವವನು ಅಧಿಕಾರಿ ಆಗಿದ್ನಂದ್ರ ವಕ್ತ ಹೆಂಗರಿರ್ಲಿ ಅವ. ವಕ್ತಾ ಕಡೆ ನೋಡ್ಬೇಡ್ರಿ ನೀವು, ಶ್ರೋತಾನೊಳಗೆ ಶ್ರದ್ಧೆ ಇರ್ಬೇಕಾಗ್ತದ. ಆಗ ಮಾತ್ರ ಅದು ತಿಳಿತದ. ಹೇಳೋರು ಯಾರೇ ಇರ್ಲಿ ವ್ಯಾಸಪೀಠದ ಮೇಲೆ, ಕೇಳೋವನಲ್ಲಿ ಶ್ರದ್ಧೆ ಇತ್ತಂದ್ರ ಅದು ತಿಳಿಯಗೊಡದಂತೆ, ಹೇಳವನಿಗೆ ತಿಳಿಯಗೊಡದಂತೆ. ಗ್ರಂಥದಲ್ಲಿ ಇರುವಂತ ವಿಷಯ ತನ್ನದೇ ಒಳಗಡೆ ಏನೇನು ನೂರಾರು ವಿಚಾರಗಳು ಹುಟ್ಟುತ್ತವೆ. ಹಂಗ ಶ್ರವಣ, ಮನನ, ನಿಧಿಧ್ಯಾಸ ಆದ್ರೆ ತತ್ವ ತಿಳಿತದ, ಇಲ್ಲ ಅಂದ್ರೆ ಇಲ್ಲ. ಶ್ರವಣ ಇರ್ಬೇಕು, ಮನನ ಮಾಡ್ಬೇಕು. ಮನನ ಮಾಡೋದು, ಮನನ ಅಂದ್ರೆ ಅಭ್ಯಾಸ ಮಾಡೋದು, ಪುನಃ 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 ಪಠನ ಮಾಡೋದು, ಪುನಃ ಪುನಃ ಓದುವುದು, ಅದು ಮನನ. ಏನ್ರಿ ಮನನ ಅಂದ್ರ? ಕೇಳಿದ್ದನ್ನ ಪುನಃ ಪುನಃ ಓದುವುದು, ಮೆಲಕ್ ಹಾಕುದು. ನೀವ್ ಹೆಂಗ ಬೈಗಳು ನೆನಪು ಹಾಕ್ತಿರಲ್ಲ, ಆ ಬೈದವ್ರು ಯಾವಾಗ ಯಾವಾಗ ಸಿಗ್ತಾರ ಅವಾಗ ಅದನ್ನ ನೆನೆಸ್ಕೊಂಡ ಹಂಗ ನೆನಪಿನಲ್ಲಿ ಇಟ್ಟಿರ್ತಿರಲ್ಲ, ಹಿಂಗ ಇದು ನಿಧಿಧ್ಯಾಸ ಯಾವಾಗ ಆಗ್ತದಂದ್ರ ಮನನ ಮಾಡಬೇಕು, ಪುನಃ ಪುನಃ ಓದುವುದು. ಕೇಳಿದ ವಿಷಯನ್ನ ಸಂಸ್ಕಾರ ನಮ್ಮೊಳಗ ಅದು ಬೆಳಿತಾ ಹೋದ್ರ ಮನನ ಆತಂದ್ರ ಅದು ನಿಧಿಧ್ಯಾಸ ಆಗ್ತದ. ಅದಕ್ಕ ಅದು ಪುನಃ ಕೇಳಿದ ವಿಷಯ ನಮ್ಮ ಮನದಲ್ಲಿ ಸದಾ ಉಳಿಯುವುದೇ ನಿಧಿಧ್ಯಾಸ. ಸದಾ ಉಳಿಬೇಕು ನಿಧಿಧ್ಯಾಸ. ಶ್ರವಣ, ಮನನ ಪುನಃ ಅಭ್ಯಾಸ ಮಾಡೋದು, ಅದು ನಿಧಿಧ್ಯಾಸ. ಹಿಂಗ ನಿಧಿಧ್ಯಾಸ ಆತಂದ್ರ ನಮಗ ಏನಾಗ್ತದ ಅಂದ್ರ ಆ ಬ್ರಹ್ಮ, ಪ್ರಜ್ಞಾನಾಂ ಬ್ರಹ್ಮ, ಪ್ರಜ್ಞವೇ ಬ್ರಹ್ಮ ಏನಾತಿಲ್ಲಿ? ಪ್ರಜ್ಞಾನಾಂ ಬ್ರಹ್ಮ ತತ್ ತ್ವಂ ಅಸಿ, ಅಹಮಾತ್ಮಾನಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ಏನಂತಂದ್ರಿ? ನಾವು ಶ್ರವಣ ಮಾಡಿರುವಂತ ಹೆಂಗ ಶ್ರವಣ ಮಾಡಬೇಕಾಗಿತ್ತಂದ್ರ, ಶ್ರವಣದೊಳಗ ನಮಗ ಯಾವ ಮನಸ್ಸಿನೊಳಗ ನಮ್ಮೊಳಗ ವಿಕಾರ ಇರ್ಲಾರ್ದ, ನಾವು ವಕ್ತ ಹೆಂಗರಿರ್ಲಿ ಶ್ರೋತ ಬಹಳ ಶ್ರದ್ಧೆಯಿಂದ ಇರಬೇಕಾಗ್ತದ. ಆಗ ಅದು ಶ್ರವಣ ಆಗಿದ್ದನ್ನ ಪುನಃ 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 ಪಠನ ಮಾಡುವುದರಿಂದ ಅದು ಏನಾಗ್ತದ್ರಿ? ಸಂಸ್ಕಾರ ಅದು ಬೆಳಿತಾ ಬೆಳಿತಾ ಮನನ ಆಗ್ತದ. ಅಂತ ಮನನವಾಗಿರುವಂತ ವಿಷಯ ಮುಂದೆ ನಿಧಿಧ್ಯಾಸ ಆಗ್ತದ. ಅಂತ ನಿಧಿಧ್ಯಾಸ ಕೇಳಿದ ವಿಷಯ ನಮ್ಮ ಮನದೊಳಗ ಸದಾ ಉಳಿಯುತ್ತಿತ್ತಂದ್ರ ಅದು ನಿಧಿಧ್ಯಾಸ. ಆ ನಿಧಿಧ್ಯಾಸ ಆತು ಅಂದ್ರ ಇಲ್ಲಿ ತತ್ವ ಅಂತ ಶಬ್ದ ಬಂದದಿವತ್ತ. ಆ ತತ್ವ ಏನದವ್ರಿ? ವೇದಗಳ 3-4 ವೇದಗಳ ವಾಕ್ಯ ಲಕ್ಷಾರ್ಥ ಏನು, ಅದರ ವಾಚ್ಯಾರ್ಥ ಏನಂತ ಹೇಳಿದ್ರ ತತ್ ತ್ವಂ ಅಸಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮಾನಂ ಬ್ರಹ್ಮ, ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ. ಈ 4 ವೇದದ 4 ವಾಕ್ಯಗಳ ತತ್ವ ತಿಳಿಯುವುದು ಏನ್ರಿ? ಈ ಮನನ ಆತಂದ್ರೆ ಪ್ರಜ್ಞಾನಾಂ ಬ್ರಹ್ಮ, ಅಹಂ ಬ್ರಹ್ಮ, ಯಾವ ನಿಮ್ಮೊಳಗೆ ಇರುವಂತ ಆತ್ಮ ತತ್ವ ಅಂದ್ರವ್ರು. ಹೀಗೆ ಈ ಶ್ರವಣ ಆತ್ಮ ತತ್ವವನ್ನು ತಿಳ್ಕೋಬೇಕು ಆಗ್ತದ. ಅಷ್ಟು ಅಧಿಕಾರ ನಮ್ಮೊಳಗಿತ್ತಂದ್ರ ಆ ಶ್ರವಣ ಮನನ ನಿಧಿಧ್ಯಾಸದಿಂದ ನಾವು ನಮ್ಮ ಸ್ವರೂಪವನ್ನು ತಿಳ್ಕೊಂಡೆ. ಹೆಂಗ ಆ ಸಾಹುಕಾರನ ಬಲ್ಲಿ ದುಡಿದ ನಿಷ್ಕಾಮ ಭಾವದಿಂದ ದುಡಿತಂದು ಲಲಾಟ ಪತ್ರಿಕೆ ಹರ್ಕೊಂಡ, ಲಲಾಟ ಪತ್ರಿಕೆ ಹರಿದು ಹೋದ ತಕ್ಷಣ ಆತ ಸಾಲಗಾರ ಈಗ ಯಾರಿಗೆ ಕೊಡಬೇಕಿಲ್ಲ, ಯಾರು ಅವನಿಗೆ ಕೇಳೋರಿಲ್ಲ. ಹಂಗ ಯಮದೇವರ ಹತ್ರ ನಮ್ಮ ಜನನ ಮರಣ ಪತ್ರದ ಲಲಾಟ ಪತ್ರಿಕೆ ಹರಿತಂದ್ರ ನಮ್ಮೊಳಗೂ ಸರ್ವ ದುಃಖದ ನಿವೃತ್ತಿ ಆಗಿ ಪರಮಾನಂದ ಪ್ರಾಪ್ತಿ ಮಾಡ್ಕೋಬಹುದು ಅನ್ನುವಂತ ಈ ವಿಷಯ ಎದರಿಂದ ಆಗ್ತದಂದ್ರ ಶ್ರವಣದಿಂದ ಆಗ್ತದ. ಅಂತ ಶ್ರವಣ ಭಗವದ್ಗೀತೆ ಗ್ರಂಥದೊಳಗೆ ನಾವು ತತ್ವ ಸೇವನೆ ಮಾಡಬೇಕು ಅನ್ನುವಂಥ ವಿಚಾರ
ಬಹಳ ಅದ್ಭುತವಾಗಿ ಇಲ್ಲಿ ಹೇಳ್ತಾ ಬರ್ತಾರೆ. ಯಾಕಂತ ಹೇಳಿದ್ರ ಇಲ್ಲಿ 58ನೇ ಓವಿ ಒಳಗೆ ಅದೇ ಹೇಳ್ತಾರವ್ರು. ನಾವು ಯಾವ ಥರ ಅದನ್ನು ಶ್ರವಣ ಮಾಡ್ಕೋಬೇಕಾಗ್ತದ ಅನ್ನುವಂಥ ಮಾತನ್ನು ಹೇಳಿ ಜ್ಞಾನೇಶ್ವರ ಮಾವಲಿಯವರು ಬಹಳ ಅದ್ಭುತವಾದಂಥ ವಿಷಯಗಳು ನಾವು ಕೇಳಬೇಕಾಗ್ತದೆ. ಕೇಳುವಂಥ ಶ್ರವಣದಲ್ಲಿ ನಮ್ಮಲ್ಲಿ ಶ್ರದ್ಧೆ ಇರಬೇಕಾಗ್ತದೆ. ಅದಕ್ಕೆ ಇಲ್ಲಿ ಥರ ನುಡಿಸಿರುವಂಥ ಜ್ಞಾನೇಶ್ವರ ಮಾವಲಿಯವರು ನುಡಿಯುವ ನುಡಿಗಳು ಕೃಷ್ಣಾರ್ಪಣಂ ಜ್ಞಾನೇಶ್ವರ ಅರ್ಪಣಂ ಅವರ ಶ್ರೀಚರಣಗಳಿಗೆ ಅರ್ಪಣೆ ಮಾಡಿ ತಮ್ಮೆಲ್ಲರಿಗೆ ಶರಣಾರ್ಥಿ.